ನಮಸ್ಕಾರ ವೀಕ್ಷಕರೇ, ನೀವಿನ್ನೂ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಆಗದಿದ್ದಲ್ಲಿ ಸಬ್ಸ್ಕ್ರೈಬ್ ಆಗಿ ಹಾಗೆ ಬೆಲ್ ಐಕನ್ ಕ್ಲಿಕ್ ಮಾಡೋ ಮೂಲಕ ನೋಟಿಫಿಕೇಶನ್ ಅನ್ನ ಪಡೆಯಿರಿ. ಅದು ಡಿಸೆಂಬರ್ 3, 1971 ಇತಿಹಾಸ ಪುಟದಲ್ಲಿ ಭಾರತೀಯ ಯೋಧರು ಪರಾಕ್ರಮವನ್ನ ತೋರಿದ ದಿನ. ಅಂದು ಭಾರತ ಹಾಗೂ ಪಾಕ್ ನಡುವೆ ಯುದ್ಧವಾಗಿತ್ತು. ಹಾಗಾದ್ರೆ ಆ ಯುದ್ಧ ಯಾಕಾಯ್ತು, ಹೇಗಾಯ್ತು, ಪಾಕ್ ಪರ ವಕಾಲತ್ತು ಮಾಡಿದ ಅಮೆರಿಕಾಗೆ ಇಂದಿರಾ ಕೊಟ್ಟ ಉತ್ತರವೇನು, ಇವೆಲ್ಲದರ ಬಗ್ಗೆ ಇಂದಿನ ಈ ವಿಡಿಯೋದಲ್ಲಿ ನಾವು ನಿಮಗೆ ಮಾಹಿತಿಯನ್ನ ನೀಡುತ್ತೇವೆ. 1971 ಡಿಸೆಂಬರ್ 3 ಕೋಲ್ಕತ್ತಾದಲ್ಲಿ ಇಂದಿರಾ ಗಾಂಧಿ ಒಂದು ಕಾರ್ಯಕ್ರಮವನ್ನ ಉದ್ದೇಶಿಸಿ ಮಾತನಾಡ್ತಾ ಇರ್ತಾರೆ. ಅಷ್ಟರಲ್ಲೇ ಒಂದು ಕಾಗದ ವೇದಿಕೆಯಲ್ಲಿದ್ದ ಇಂದಿರಾಗೆ ಬರುತ್ತೆ. ಕೂಡಲೇ ಜನರಿಗೆ ನಮಸ್ಕರಿಸಿ ಅಲ್ಲಿಂದ ದೆಹಲಿಗೆ ಇಂದಿರಾ ಪ್ರಯಾಣ ಬೆಳೆಸ್ತಾರೆ. ಯಾಕಂದ್ರೆ ಆ ಚೀಟಿಯಲ್ಲಿ ಪಾಕ್ ಸೇನೆ ಭಾರತದ ಮೇಲೆ ದಾಳಿ ನಡೆಸಿದೆ ಎನ್ನುವಂತಹ ಸಂದೇಶ ಇರುತ್ತೆ. ಈ ಸಂದೇಶ ಇಂದಿರಾಗೆ ರವಾನೆ ಆಗುತ್ತೆ. ಕೋಲ್ಕತ್ತಾದಿಂದ ದಿಲ್ಲಿಗೆ ಬಂದಿದ್ದ ಇಂದಿರಾ ನೇರವಾಗಿ ಹೋಗಿದ್ದು ಮ್ಯಾಪ್ ರೂಮ್ಗೆ. ಅಲ್ಲಿ ಇಂದಿರಾಗೆ ದಾಳಿಯ ಸಂಪೂರ್ಣ ವಿವರ ಸಿಗುತ್ತೆ. ರಾತ್ರಿ 11ರ ಸುಮಾರಿಗೆ ಸೇನಾಧಿಕಾರಿಗಳ ಜೊತೆ ಮಾತುಕತೆ ನಡೆಸಿ ತಕ್ಷಣವೇ ಕ್ಯಾಬಿನೆಟ್ ಸಭೆಯನ್ನ ಕರೀತಾರೆ. ನಂತರ ವಿಪಕ್ಷ ನಾಯಕರಿಗೂ ಪಾಕ್ ದಾಳಿ ಬಗ್ಗೆ ಮಾಹಿತಿಯನ್ನ ನೀಡ್ತಾರೆ. ನಂತರ ಮಧ್ಯರಾತ್ರಿ ಆಲ್ ಇಂಡಿಯಾ ರೇಡಿಯೋ ಮೂಲಕ ಭಾರತದ ಪ್ರಜೆಗಳಿಗೂ ತಮ್ಮ ಚುಟುಕು ಭಾಷಣದ ಮೂಲಕ ಪಾಕ್ ದಾಳಿ ಬಗ್ಗೆ ಮಾತನಾಡ್ತಾರೆ. ಪಾಕಿಸ್ತಾನ ಯುದ್ಧ ವಿಮಾನ ನಮ್ಮ ಪಠಾನ್ಕೋಟ್, ಅಮೃತ್ಸರ್, ಅವಂತಿಪುರ, ಶ್ರೀನಗರ, ಅಂಬಾಲಾ ಹಾಗೂ ಜೋಧ್ಪುರದ ಮೇಲೆ ದಾಳಿ ಮಾಡಿದೆ. ಆದರೆ ಗೆಲುವು ಭಾರತದ್ದೇ ಎನ್ನುವಂತ ಸಂದೇಶವನ್ನ ಇಂದಿರಾ ಭಾರತದ ಪ್ರಜೆಗಳಿಗೆ ತಿಳಿಸಿದ್ರು. ಹಾಗಾದ್ರೆ ಆ ಸಂದರ್ಭದಲ್ಲಿ ಭಾರತ ಯುದ್ಧಕ್ಕೆ ಸಜ್ಜಾಗಿತ್ತ? ಇಂದಿರಾ ಅಷ್ಟು ಕಾನ್ಫಿಡೆಂಟ್ ಆಗಿ ನಾವೇ ಗೆಲ್ತೀವಿ ಅಂತ ಹೇಗೆ ಹೇಳಿದ್ರು ಅಂತ ಅನೇಕ ಪ್ರಶ್ನೆಗಳು ಜನರಿಗೆ ಕಾಡ್ಲಿಕ್ಕೆ ಶುರುವಾಗಿತ್ತು. ಹೌದು, ಭಾರತ ಆಗಾಗ್ಲೇ ಯುದ್ಧಕ್ಕೆ ತಯಾರಿ ಮಾಡಿಕೊಂಡಿತ್ತು. ದೇಶದ ಗಡಿಭಾಗ ಹಾಗೂ ದೇಶದ ಒಳಭಾಗಗಳಲ್ಲಿ ಯುದ್ಧಕ್ಕೆ ಬೇಕಾದ ಸಿದ್ಧತೆಯನ್ನ ಭಾರತ ಮಾಡಿಕೊಂಡಿತ್ತು. 1971 ಏಪ್ರಿಲ್ ತಿಂಗಳಲ್ಲಿ ಕ್ಯಾಬಿನೆಟ್ ಸಭೆ ಭಾರತ ಮಾಡಿತ್ತು. ಅಂದರೆ ಪಾಕ್ ದಾಳಿಗೂ ಮುನ್ನವೇ ಆ ಸಭೆಯಲ್ಲಿ ಭೂಸೇನೆ ಮುಖ್ಯಸ್ಥ ಕೂಡ ಭಾಗಿಯಾಗಿದ್ರು. ಅಂದಿನ ಪೂರ್ವ ಪಾಕಿಸ್ತಾನ ಅಂದರೆ ಇಂದಿನ ಬಾಂಗ್ಲಾದೇಶದಲ್ಲಿ ಅಂದು ನಡೆಯುತ್ತಿದ್ದ ಹಿಂಸಾಚಾರ ಹಾಗೂ ಬಾಂಗ್ಲಾದಿಂದ ಭಾರತಕ್ಕೆ ಬರುತ್ತಿದ್ದ ಬಾಂಗ್ಲಾ ವಲಸಿಗರ ಕುರಿತು ಈ ಸಭೆಯಲ್ಲಿ ಚರ್ಚೆ ನಡೆದಿತ್ತು. ಈ ಹಿಂಸಾಚಾರಕ್ಕೆ ತೆರೆ ಎಳೆಯಲೇಬೇಕು, ಯುದ್ಧವಾದರೂ ಪರವಾಗಿಲ್ಲ ಎಂದು ಇಂದಿರಾ ಸಭೆಯಲ್ಲಿ ಹೇಳಿದ್ರು. ಆದರೆ ಭೂಸೇನೆ ಮುಖ್ಯಸ್ಥ ಯುದ್ಧಕ್ಕೆ ನಾವು ತಯಾರಿಯಾಗಿಲ್ಲ ಮೇಡಮ್, ಈಗ ನಾವು ಯುದ್ಧಕ್ಕೆ ಹೋದರೆ ಸೋಲ್ತೀವಿ, ನಮಗೆ ಯುದ್ಧಕ್ಕೆ ರೆಡಿ ಆಗಲು ಟೈಮ್ ಕೊಡಿ ಎಂದು ಭೂಸೇನಾ ಮುಖ್ಯಸ್ಥ ಹೇಳಿದ್ರಂತೆ. ನಂತರ 7 ತಿಂಗಳ ಬಳಿಕ ಅಂದರೆ ಡಿಸೆಂಬರ್ ನಲ್ಲಿ ಪಾಕ್ ನಮ್ಮ ಮೇಲೆ ದಾಳಿ ನಡೆಸಿತ್ತು. ಇದೇ ಸಂದರ್ಭದಲ್ಲಿ ಸೇನೆ ಕೂಡ ಯುದ್ಧಕ್ಕೆ ರೆಡಿಯಾಗಿತ್ತು. 1971 ಯುದ್ಧಕ್ಕೂ ಮೊದಲು ಭಾರತ 2 ಕಡೆಗಳಲ್ಲಿ ಪಾಕಿಸ್ತಾನವನ್ನ ನಾವು ನೋಡಬಹುದಾಗಿತ್ತು. ಒಂದು ಭಾರತದ ಪಶ್ಚಿಮ ಹಾಗೂ ಇನ್ನೊಂದು ಭಾರತದ ಪೂರ್ವ ಭಾಗ. ಈಗ ನಾವು ಪಾಕಿಸ್ತಾನ ಎಂದು ಕರೆಯುತ್ತಿರುವ ಪಾಕಿಸ್ತಾನ ಮೊದಲು ಪಶ್ಚಿಮ ಪಾಕಿಸ್ತಾನವಾಗಿತ್ತು. ಈಗ ಬಾಂಗ್ಲಾದೇಶ ಎಂದು ಕರೆಯುತ್ತಿರುವ ಪ್ರದೇಶ ಪೂರ್ವ ಪಾಕಿಸ್ತಾನವಾಗಿತ್ತು. ಪೂರ್ವ ಪಾಕಿಸ್ತಾನದ ಜನರನ್ನ ಪಶ್ಚಿಮ ಪಾಕಿಸ್ತಾನದ ಜನರು ದ್ವೇಷ ಮಾಡ್ತಾ ಇದ್ರು. ಪೂರ್ವ ಪಾಕಿಸ್ತಾನದ ಜನರ ಮೇಲೆ ದೌರ್ಜನ್ಯಗಳು ನಡೀತಾ ಇದ್ವು. ಈ ಸಂದರ್ಭದಲ್ಲಿ ನಮಗೆ ಪಾಕಿಸ್ತಾನ ಬೇಡ, ಪ್ರತ್ಯೇಕ ಬಾಂಗ್ಲಾದೇಶ ಬೇಕು ಎನ್ನುವಂತ ಕೂಗು ಕೂಡ ಪ್ರಾರಂಭವಾಗಿತ್ತು. ಈ ಸಂದರ್ಭದಲ್ಲಿ ಪಶ್ಚಿಮ ಪಾಕಿಸ್ತಾನ ಈ ಹೋರಾಟದ ಧ್ವನಿಯನ್ನ ಹತ್ತಿಕ್ಕುವ ಪ್ರಯತ್ನ ಮಾಡಿದ್ರೆ, ಇದೇ ಸಂದರ್ಭದಲ್ಲಿ ಪೂರ್ವ ಪಾಕಿಸ್ತಾನದ ಜನರು ಮಾತ್ರ ಭಾರತವನ್ನ ಆಶ್ರಯ ಬಯಸಿ ಬರ್ತಾ ಇದ್ರು. ವೆಸ್ಟ್ ಬಂಗಾಳದ ಮೂಲಕ ಅಸ್ಸಾಂನನ್ನ ಸೇರ್ಕೊಳ್ತಾ ಇದ್ರು. ಈ ಸಂದರ್ಭದಲ್ಲಿ ವಲಸೆ ಬರುವವರ ಸಂಖ್ಯೆ ಹೆಚ್ಚಾಗತೊಡಗಿತ್ತು. ಈ ಸಮಸ್ಯೆ ಭಾರತವನ್ನ ತೀವ್ರವಾಗಿ ಕಾಡಿತ್ತು. ಇದೇ ವಿಚಾರಕ್ಕೆ ಯುದ್ಧ ಮಾಡಲು ಈ ಸಂದರ್ಭದಲ್ಲಿ ಇಂದಿರಾ ಪ್ಲಾನ್ ಮಾಡಿದ್ರು. ಈ ಸಂದರ್ಭದಲ್ಲಿ ಯುದ್ಧಕ್ಕೆ ಕರೆಕೊಟ್ಟು ಭಾರತೀಯ ಸೈನ್ಯಕ್ಕೆ ಅಂದಿನ ಪೂರ್ವ ಪಾಕಿಸ್ತಾನ ಢಾಕಾದ ಮೇಲೆ ದಾಳಿ ನಡೆಸುವಂತೆ ಆದೇಶ ನೀಡಿದ್ರು. ಇತ್ತ ಭಾರತದ ವಾಯುಸೇನೆ ಪಶ್ಚಿಮ ಪಾಕಿಸ್ತಾನದ ಮೇಲೆ ಆಕ್ರಮಣ ಮಾಡಿತ್ತು. ಪೂರ್ವ ಪಾಕಿಸ್ತಾನ ತಮಗೆ ಪ್ರತ್ಯೇಕ ರಾಷ್ಟ್ರ ಬೇಕು ಹಾಗೂ ನಾವು ಪಾಕಿಸ್ತಾನದ ಜೊತೆ ಸೇರಲ್ಲ ಎನ್ನುವ ಹೋರಾಟ ಮಾಡ್ತಿತ್ತು. ಈ ಹೋರಾಟಗಾರರ ತಂಡ ಮುಕ್ತಿವಾಹಿನಿ ಆಗಾಗ ಪಶ್ಚಿಮ ಪಾಕಿಸ್ತಾನದ ಮೇಲೆ ದಾಳಿ ನಡೆಸುವ ಆಲೋಚನೆಯನ್ನು ಹೊಂದಿತ್ತು. ಇದೇ ಕಾರಣಕ್ಕೆ ಭಾರತ ಗೌಪ್ಯವಾಗಿ ಮುಕ್ತಿವಾಹಿನಿಗೆ ಆಯುಧಗಳ ಪೂರೈಕೆ ನಡೆಸಿ ತರಬೇತಿ ನೀಡುತ್ತಿತ್ತು. ಈ ಮುಕ್ತಿವಾಹಿನಿ ಮೂಲಕ ಭಾರತದ ಯುದ್ಧಕ್ಕೆ ಸಂಪೂರ್ಣ ಬೆಂಬಲವೂ ಸಿಕ್ಕಿತ್ತು. ಮುಕ್ತಿವಾಹಿನಿ ಗುಂಪು ಪಶ್ಚಿಮ ಪಾಕಿಸ್ತಾನವನ್ನ ಆಕ್ರಮಿಸಲು ಪ್ರಾರಂಭ ಮಾಡಿದ್ರು. ಇತ್ತ ಪಾಕಿಸ್ತಾನ ಭಾರತದ ಕೆಲ ಪ್ರದೇಶವನ್ನ ಕಬ್ಜೆ ಮಾಡಲು ಪ್ಲಾನ್ ಮಾಡಿತ್ತು. ರಾಜಸ್ಥಾನದ ಏರ್ ಬೇಸ್ ಅನ್ನ ವಶಪಡಿಸಿಕೊಳ್ಳುವ ಗುರಿಯನ್ನ ಪಾಕಿಸ್ತಾನ ಹೊಂದಿತ್ತು. ರಾತ್ರೋರಾತ್ರಿ ಭಾರತದ ಮೇಲೆ ಆಕ್ರಮಣ ಮಾಡಲು ಪಾಕ್ ಮುಂದಾಗಿತ್ತು. 1971 ಡಿಸೆಂಬರ್ 4ರಂದು ರಾತ್ರಿ ಲೋಂಗ್ಯಾವಾಲಾ ಹತ್ತಿರ ಬರುತ್ತಿದ್ದ ಪಾಕ್ ಪಡೆಯನ್ನ ತಡೆದು ನಿಲ್ಲಿಸಿ ಬೆಳಗ್ಗೆ ವೇಳೆಗೆ ಪಾಕ್ ಪಡೆಯನ್ನೇ ನಮ್ಮ ಯೋಧರು ನೆಲಸಮಗೊಳಿಸಿದ್ರು. ಇದೇ ಸಂದರ್ಭದಲ್ಲಿ ನಮ್ಮ ದೇಶದ ಮೇಲೆ ಪಾಕ್ ವಿಮಾನ ಹಾರಾಟವನ್ನ ಕೂಡ ನಿರ್ಬಂಧ ಮಾಡಲಾಗಿತ್ತು. ಡಿಸೆಂಬರ್ 4ರಂದು ಭಾರತ ಆಪರೇಷನ್ ಟ್ರೆಡೆಂಟ್ ಆರಂಭ ಮಾಡಿತ್ತು. ಈ ಸಂದರ್ಭದಲ್ಲಿ ಭಾರತೀಯ ನೌಕಾಪಡೆ ಬಂಗಾಳ ಕೊಲ್ಲಿಯಲ್ಲಿ ಪಶ್ಚಿಮ ಪಾಕಿಸ್ತಾನದ ಸೇನೆಯ ನೌಕಾದಳದ ಮೇಲೆ ದಾಳಿ ಮಾಡಿತ್ತು. ಡಿಸೆಂಬರ್ 5ರಂದು ಭಾರತೀಯ ನೌಕಾ ಸೇನೆ ಕರಾಚಿ ಬಂದರಿನ ಮೇಲೆ ದಾಳಿ ನಡೆಸಿ ಪಾಕಿಸ್ತಾನ ನೌಕಾಪಡೆ ಹೆಡ್ ಕ್ವಾರ್ಟರ್ ನನ್ನ ನಾಶಪಡಿಸಿತ್ತು. ನೌಕಾಪಡೆ INS ವಿಕ್ರಾಂತ್ ಅನ್ನ ನಾಶ ಮಾಡಲು ಪಾಕಿಸ್ತಾನ ಗೌಪ್ಯವಾಗಿ PSS ಗಾಜಿ ಎನ್ನುವ ನೌಕೆಯನ್ನ ಕಳಿಸಿತ್ತು. ಈ PSS ಗಾಜಿ ಭಾರತಕ್ಕೆ ಹಾನಿ ಮಾಡುವ ಮುನ್ನವೇ 93 ಪಾಕ್ ಸೈನಿಕರಿದ್ದ ಪಾಕ್ ನೌಕೆಯನ್ನ ಉಡಿಸ್ ಮಾಡಿತ್ತು. ಆರಂಭದಲ್ಲಿ ಭಾರತಕ್ಕೆ ಯುದ್ಧದಲ್ಲಿ ಯಶಸ್ಸು ಸಿಕ್ಕಿತ್ತು, ಆದರೆ ಯುದ್ಧವನ್ನ ಗೆದ್ದಿರಲಿಲ್ಲ. ಇದಕ್ಕೆ ಕಾರಣ ಭಾರತ ಗುರಿ ತಲುಪಿರಲಿಲ್ಲ. ಭಾರತದ ಗುರಿ ಕೇವಲ ಪಾಕಿಸ್ತಾನಕ್ಕೆ ಪಾಠ ಕಲಿಸುವುದಾಗಿರಲಿಲ್ಲ, ಪಶ್ಚಿಮ ಹಾಗೂ ಪೂರ್ವ ಪಾಕಿಸ್ತಾನವನ್ನ ಬೇರ್ಪಡಿಸುವುದು ಭಾರತದ ಗುರಿಯಾಗಿತ್ತು.
ಆಗಿತ್ತು. ಯುದ್ಧ ಆರಂಭಗೊಂಡ 74 ಗಂಟೆಯಲ್ಲಿ ಸಂಸತ್ನಲ್ಲಿ ಭಾಷಣ ಪ್ರಾರಂಭ ಮಾಡಿದ ಇಂದಿರಾ ಬಾಂಗ್ಲಾದೇಶಕ್ಕೆ ಸ್ವತಂತ್ರವನ್ನ ಕೊಡಿಸುವ ಇಂಗಿತವನ್ನ ವ್ಯಕ್ತಪಡಿಸಿದ್ರು. ಈ ಸಂದರ್ಭದಲ್ಲಿ ಪಾಕ್ ಅಮೆರಿಕ ಸಹಾಯಕ್ಕೆ ಮೊರೆ ಹೋಗಿತ್ತು. ಅಮೆರಿಕ ಅಧ್ಯಕ್ಷ ನಿಕ್ಸನ್ ಈ ಸಮಯದಲ್ಲಿ ಬಂಗಾಳಕ್ಕೆ ಯುದ್ಧ ನೌಕೆಯನ್ನ ಕಳಿಸಿಕೊಟ್ಟಿದ್ರು. ಇದೇ ಸಂದರ್ಭ ಇಂದಿರಾ ರಷ್ಯಾದ ಸಹಾಯ ಕೇಳಿದ್ರು. ಯುದ್ಧ ಆರಂಭಕ್ಕೂ ಮೊದಲೇ ಇಂದಿರಾ ರಷ್ಯಾ ನಡುವೆ ಒಪ್ಪಂದವನ್ನ ಮಾಡಿಕೊಂಡಿದ್ರು. ಆಪತ್ತು ಬಂದ್ರೆ ಸೇನಾ ಸಹಕಾರ ನೀಡಬೇಕೆಂದು ಈ ಒಪ್ಪಂದದ ಷರತ್ತಾಗಿತ್ತು. ಅದಕ್ಕೆ ರಷ್ಯಾ ಯುದ್ಧ ನೌಕೆಯನ್ನ ಕಳಿಸಿಕೊಟ್ಟು ಅಮೆರಿಕ ನೌಕೆ ಭಾರತಕ್ಕೆ ಬಾರದೆ ಇರೋ ಹಾಗೆ ತಡೆಯಿತು. ಅಮೆರಿಕ ಯುದ್ಧ ನೌಕೆ ಮೂಲಕ ಪಾಕಿಸ್ತಾನಕ್ಕೆ ಸಹಾಯ ಮಾಡಲು ಮುಂದಾಗುತ್ತಿದ್ದಂತೆ ಈ ಯುದ್ಧ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಸುದ್ದಿಯಾಗಿತ್ತು. ಇತ್ತ ಅಮೆರಿಕ ನೌಕೆ ಭಾರತಕ್ಕೆ ತಲುಪುವಷ್ಟರಲ್ಲಿ ಪಾಕಿಸ್ತಾನ ಶರಣಾಗುವ ಹಾಗೆ ಮಾಡಬೇಕು ಎನ್ನುವುದನ್ನ ತಿಳಿದಿದ್ದ ಇಂದಿರಾ ಗಾಂಧಿ ಭೂಸೇನೆಯಿಂದ ಪಾಕಿಸ್ತಾನಕ್ಕೆ ಶರಣಾಗಿ, ಇಲ್ಲವೇ ನಾವು ನಿಮ್ಮನ್ನ ನಾಶಪಡಿಸ್ತೀವಿ ಎನ್ನುವಂತ ಎಚ್ಚರಿಕೆಯನ್ನ ಪಾಕ್ಗೆ ನೀಡ್ತಾರೆ. ಅತ್ತ ಪಾಕ್ ಸೇನೆ ಇಲ್ಲ, ಕೊನೆ ಉಸಿರು ಇರುವವರೆಗೂ ಹೋರಾಟ ಮಾಡ್ತೀವಿ ಅನ್ನುವಂತ ನಿರ್ಧಾರವನ್ನು ಕೂಡ ಮಾಡ್ತಾರೆ. ಆದರೆ ಭಾರತೀಯ ಸೇನೆ ಢಾಕಾವನ್ನ ಸುತ್ತುವರಿಯುತ್ತಿದ್ದೇ ತಡ ಪಾಕಿಸ್ತಾನ ಶರಣಾಗತಿಗೆ ಮುಂದಾಗ್ತದೆ. ಡಿಸೆಂಬರ್ 14ರಂದು ಪಾಕ್ ಗುಪ್ತವಾಗಿ ಸಭೆ ಮಾಡ್ತಿದ್ದ ಗವರ್ನರ್ ಕಚೇರಿಗೆ ಭಾರತ ಬಾಂಬ್ ಅನ್ನು ಹಾಕುತ್ತೆ. ಈ ಸಂದರ್ಭದಲ್ಲಿ ಪಾಕ್ ಧೈರ್ಯ ಕುಗ್ಗೋಕೆ ಶುರುವಾಯಿತು. ಹೀಗಾಗಿ ಭಾರತಕ್ಕೆ ಕದಮ ವಿರಾಮದ ಭಿಕ್ಷೆಯನ್ನ ಪಾಕ್ ಬೇಡಲು ಪ್ರಾರಂಭ ಮಾಡಿತು. ಆದರೆ ಭಾರತೀಯ ಸೇನಾ ಮುಖ್ಯಸ್ಥರು ಶರಣಾಗತಿ ಸ್ವೀಕರಿಸಿದರೆ ಮಾತ್ರ ಕದನ ವಿರಾಮ ಎನ್ನುವ ಉತ್ತರ ನೀಡಿದ್ರು. ಇತ್ತ ಅಮೆರಿಕ ನೌಕೆ ಬಂಗಾಳ ಕೊಲ್ಲಿಯನ್ನ ಪ್ರವೇಶ ಮಾಡಿ, ಇದರಿಂದ ಕೋಪಗೊಂಡ ಇಂದಿರಾ ಅಂದಿನ ಅಮೆರಿಕ ಅಧ್ಯಕ್ಷ ನಿಕ್ಸನ್ಗೆ ಒಂದು ಪತ್ರವನ್ನ ಬರೀತಾರೆ. ಭಾರತ ಹಾಗೂ ಪಾಕ್ ಯುದ್ಧಕ್ಕೆ ಕಾರಣ ಅಮೆರಿಕ ಎಂದು ನೇರ ಆರೋಪವನ್ನ ಮಾಡಿದ್ರು. ಇದರಿಂದ ಅಮೆರಿಕಾಗೆ ವಿಶ್ವ ಮಟ್ಟದಲ್ಲಿ ದೊಡ್ಡ ಮುಖಭಂಗ ಆಗ್ತದೆ. ಈ ಸಂದರ್ಭದಲ್ಲಿ ಪಾಕಿಸ್ತಾನ ಕೊನೆಗೂ ನಾವು ಶರಣಾಗತಿ ಆಗೋದು ಲೇಸು ಎನ್ನುವಂತ ನಿರ್ಧಾರಕ್ಕೆ ಬರ್ತದೆ. ಆದ್ರೆ ಭಾರತ ಶರಣಾಗತಿ ಎಂದರೆ ಬರೀ ಬಾಯಿ ಮಾತಲ್ಲಿ ಆಗೋದಲ್ಲ. ಢಾಕಾ ರೇಸ್ ಕೋರ್ಸ್ ಮೈದಾನದಲ್ಲಿ ಶಸ್ತ್ರವನ್ನ ಕೆಳಹಾಕಿ ನಮ್ಮ ಸೈನಿಕರ ಮುಂದೆ ಶರಣಾಗಬೇಕು ಎನ್ನುವ ಷರತ್ತನ್ನ ಹಾಕಿದ್ರು. 93,000 ಪಾಕ್ ಸೈನಿಕರು ಢಾಕಾ ರೇಸ್ ಕೋರ್ಸ್ ಮೈದಾನಕ್ಕೆ ಬರ್ತಾರೆ. ಭಾರತದ ಸೈನಿಕರು ಹಾಗೂ ಮುಕ್ತಿವಾಹಿನಿ ಮುಖ್ಯಸ್ಥರ ಮುಂದೆ ಪಾಕ್ ಸೇನೆ ಶರಣಾಗತಿಯನ್ನ ಸ್ವೀಕಾರ ಮಾಡ್ತದೆ. ಯುದ್ಧ ಪ್ರಾರಂಭವಾಗಿ ಕೇವಲ 14 ದಿನಕ್ಕೆ ಪಾಕ್ ಭಾರತದ ಎದುರು ಮಂಡಿಯೂರಿ ಶರಣಾಗತಿಯನ್ನ ಸ್ವೀಕರಿಸುತ್ತೆ. ಇತ್ತ ಆಲ್ ಇಂಡಿಯಾ ರೇಡಿಯೋದಲ್ಲಿ ಪಾಕ್ ಶರಣಾಗತಿ ವಿಚಾರವನ್ನ ಇಂದಿರಾ ತಿಳಿಸಿದ್ರು. ಢಾಕಾ ಇದೀಗ ಸ್ವತಂತ್ರ ರಾಜಧಾನಿಯಾಗಿದೆ. ಈ ಮೂಲಕ ಬಾಂಗ್ಲಾದೇಶ ಸ್ವತಂತ್ರಗೊಂಡಿತ್ತು. ಈ ಮೂಲಕ ಇಂದಿರಾ ಗಾಂಧಿ ತಾನು ಇಟ್ಟ ಗುರಿಯನ್ನ ತಲುಪಿ ಗೆಲುವನ್ನ ಸಾಧಿಸಿಯೇ ಬಿಟ್ಟಿದ್ರು. ಯುದ್ಧ ಗೆದ್ರು, ಒಪ್ಪಂದದಲ್ಲಿ ಮಾತ್ರ ಭಾರತ ಸೋತಂತಾಯಿತು. ಇತ್ತ ಶಾಂತಿ ಒಪ್ಪಂದದ ಜೊತೆ ಬೆನರ್ಜೀರ್ ಭುಟ್ಟೋ, ಜೂಲ್ಫಿಕರ್ ಅಲಿ ಭುಟ್ಟೋ ಭಾರತಕ್ಕೆ ಬಂದ್ರು. ಪಾಕ್ ಸೈನಿಕರನ್ನ ಮತ್ತು ಭೂಮಿಯನ್ನ ನಮಗೆ ಬಿಟ್ಟು ಬಿಡಿ ಅನ್ನುವಂತ ಮಾತನ್ನ ಹೇಳಿದ್ರು. ಕದನ ವಿರಾಮ ರೇಖೆಯನ್ನ ಲೈನ್ ಆಫ್ ಕಂಟ್ರೋಲ್ ಎಂದು ಮಾಡಿಕೊಳ್ಳೋಣ, ನಂತರ ಅಂತಾರಾಷ್ಟ್ರೀಯ ಗಡಿ ರೇಖೆಯಾಗಿ ಮಾಡಿಕೊಳ್ಳೋಣ ಎನ್ನುವಂತ ಒಪ್ಪಂದ ಪಾಕ್ದಾಗಿತ್ತು. ಈ ಒಪ್ಪಂದದ ಕಾರಣ ಭಾರತ ಪಾಕ್ ಆಕ್ರಮಿತ ಪಾಕಿಸ್ತಾನವನ್ನ ವಶಪಡಿಸಿಕೊಳ್ಳಲು ಅವಕಾಶ ಇದ್ರೂ ಕೂಡ ಕೈ ಚೆಲ್ಲಿ ಕುಳಿತುಕೊಳ್ಳುವಂತಾಯಿತು. 1971ರ ಯುದ್ಧ ಗೆದ್ರೂ ಕೂಡ ಸಿಮ್ಲಾ ಒಪ್ಪಂದದ ಮೂಲಕ ಕಾಶ್ಮೀರ ಸಮಸ್ಯೆ ಇಂದಿಗೂ ಹಾಗೆ ಉಳಿಯಿತು. ಈ ಸಂದರ್ಭದಲ್ಲಿ ಭಾರತ 93,000 ಪಾಕಿಸ್ತಾನ ಸೈನಿಕರನ್ನ ಬಿಟ್ಟು ಕಳಿಸಿತ್ತು. ಆದ್ರೆ ಪಾಕಿಸ್ತಾನ ಬಂಧಿಸಿದ್ದ 54 ಭಾರತ ಸೈನಿಕರನ್ನ ಬಿಡುಗಡೆ ಮಾಡಲೇ ಇಲ್ಲ. ಒಟ್ಟಾರೆ ಭಾರತ ಯುದ್ಧ ಗೆದ್ರೂ ಕೂಡ ಒಪ್ಪಂದದ ಮೂಲಕ ಸೋಲನ್ನ ಕಂಡಂತಾಯಿತು.